ಸ್ಟಾಪ್ ಕೊಟ್ಟವ್ರೆ, ಬನ್ನಿ ಒಳಗಡೆ ಯಾವ್ದೋ ಒಂದು ಶೂಟಿಂಗ್ ಇರ್ತೈತೆ ನೋಡ್ಬಿಡೋಣ. ಚೋರ್ ಬಜಾರ್ಗೆ ಹೋಗೋಣ ಬನ್ನಿ. ಓಕೆ, ವೆಲ್ಕಮ್ ಟು ಚೋರ್ ಬಜಾರ್. ನಮ್ದು ಕುರುಕ್ಷೇತ್ರನೂ ಆಗಿದೆ ಗುರು. ಕುರುಕ್ಷೇತ್ರ ಸೆಟ್ ನೋಡ್ಕೊ ಬರೋಣ ಬನ್ನಿ. ಇವಾಗ ನಮ್ದು ಕುರುಕ್ಷೇತ್ರ ಮೂವಿ ಇದ್ರಲ್ಲೇ ಗುರು ಆಗಿದ್ದು. ರೈಲ್ವೆ ಸ್ಟೇಷನ್ ಫೇಕ್ ಹೆಂಗ್ ಮಾಡ್ತಾರೆ ನನ್ನ ತೋರಿಸ್ತೀನಿ ಬನ್ನಿ ನಿಮ್ಗೆ. ರನ್ನ ಮೂವಿಲಿ ನಮ್ ಕಿಚ್ಚ ಬಾಸ್ ಕೇಳ್ತಾರೆ ಗೊತ್ತಾ, ಇನ್ನೊಂದು 5 ನಿಮಿಷದಲ್ಲಿ ನನಗೆ ಈ ರೈಲ್ವೆ ಸ್ಟೇಷನ್ ಬೇಕು ಅಂತ ಹೇಳ್ತಾರೆ. ಸೊ ಆ ರೈಲ್ವೆ ಸ್ಟೇಷನ್ ಇದು. ನೋಡ ಟೈರ್ ಯೂಸ್ ಮಾಡೋರ್ಲಿ. ನಾಗರಬಾವಿ ಇದೇನಕ್ಕ ಸೆಂಟ್ರಲ್ ಜೈಲ್ ನ ಹಿಂಗ್ ಮಾಡೋರು ನೋಡಿ. ಇದೇ ಸೆಂಟ್ರಲ್ ಜೈಲ್ ಗುರು. ಈ ಕಳ್ರು ಇಲ್ಲೇ ನಿಂತಾರ ನೋಡಪ್ಪ. ಹಲೋ ಬೈ, ಹಾಯ್ ಬೋಲೋ. ಎಲ್ಲ ಜೂನಿಯರ್ ಆರ್ಟಿಸ್ಟ್ ಗಳು ಇವರು. ರೈಟ್ ಸೈಡ್ ಚಂದ್ರಮುಖಿ ಸೈಡ್ ಜैसे मैंने ಅಣ್ಣ ಚಾಯ್ ಕೊಡ್ತಾವನ ಬೈ. ಚಾಯ್ ಹೆಂಗಿದೆ ಬೈ? ಸೂಪರ್ ಮಸ್ತ್. ಅಸ್ಸಾಂ ನಿಜ ಅಸ್ಸಾಂ ಅಲ್ಲಲೇ ಯಾವಲ್ಲಿ ನಿಮ್ಮಂತರ ಸೇಂದಿ ಸಿಗ್ತೈತಿ ಇಲ್ಲಿ. ವೆಲ್ಕಮ್ ಟು ಬಾಹುಬಲಿ ಸಾಮ್ರಾಜ್ಯ. ಮಸ್ತಾಗಿರೋ ಟೀ ಬಂತು. ಹಾ ತೊಡ್ರ ಬಿಟ್ರೆ ನಂದರಾಯ ನಮ್ಮ ಇದ್ರ ಟೀ ಪೀತಾಯನಾ. ಪರಿವಾರ ಎಕ್ಸ್ಪ್ರೆಸ್ ಅಂತ ಬಂದ್ವಪ್ಪ, ಅಲ್ಲಿ ಟೀ ತಗೊಂಡು ಒಳಗ ತಗೊಂಡಾಗೆ ಸ್ವಲ್ಪ ಈ ಕಡೆ ಬಂದು ಎಂಟ್ರಿ ಆದ್ವಿ. ನೋಡ್ರೆ ನಮ್ಮ ಪಕ್ಕದಾಗೆ ಟ್ರೈನ್ ನಿಲ್ಸ್ಬಿಟ್ಟವ್ರು, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ. ಓಕೆ, ಹೈದರಾಬಾದ್ ಇದೆ ಅಣ್ಣ ಚಾಯ್ ಕೊಡ್ತಾವನ ಬೈ. ಚಾಯ್ ಹೆಂಗಿದೆ ಬೈ? ಸೂಪರ್ ಮಸ್ತ್. ಅಸ್ಸಾಂ ನಿಜ ಅಸ್ಸಾಂ ಅಲ್ಲಲೇ ಯಾವಲ್ಲಿ ನಿಮ್ಮಂತರ ಹೈದರಾಬಾದ್ ಕಣಲೇ. ಸೊ ಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ. ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಏನು ಅಂತಂದರೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ, 2 ಮಂತ್ ಹಿಂದೆನೇ ಪ್ಲ್ಯಾನ್ ಮಾಡಿದ್ವಿ. ಹೈದರಾಬಾದ್ ಹೋಗೋಣ ಅಂದ್ಕೊಂಡಿದ್ವಿ. ಸೊ ಹೈದರಾಬಾದಿಗೆ ಬಂದಿದ್ದೀವಿ. ಸೊ ಹೈದರಾಬಾದ್ ಅಂದರೆ ಡೈರೆಕ್ಟಾಗಿ ನಿಮ್ಗೆ ಹೈದರಾಬಾದ್ಗೆ ಟ್ರೈನ್ ಇರಲ್ಲ, ಕಾಚಿಗೋಡ್ ಅಂತ ಬರುತ್ತೆ, ಸಿಕಂದ್ರಾಬಾದ್ ಅಂತ ಬರುತ್ತೆ. ಲೈಕ್ ಹೆಂಗೆ ಅಂದರೆ ನಮ್ಮ ಬೆಂಗಳೂರಲ್ಲಿ ನಿಮ್ಗೆ ಇರುತ್ತಲ್ವಾ, ಯಶವಂತಪುರ ಅಥವಾ ಕೆಂಗೇರಿ ಈ ಥರ ಬರುತ್ತಲ್ವ. ಸೊ ಬೆಂಗಳೂರು ಮಧ್ಯದಲ್ಲಿ ಹೆಂಗೆ ಬರುತ್ತೋ ಆ ಥರ ಇಲ್ಲಿ ಸಿಕಂದ್ರಾಬಾದು ಮತ್ತು ಕಾಚಿಗೋಡು ಅಂತ ಬರುತ್ತೆ. ಸೊ ನಾವು ಬಂದು ಇಳ್ಕೊಂಡಿರೋದು ಕಾಚಿಗೋಡು. ಸೊ ಪ್ಲ್ಯಾನ್ ಮಾಡೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದು ಬಾಸ್ ಹಂಗೆ ನಮ್ಮ ಜೊತೆಗೆ ಇರ್ತಾರೆ. ಇದು ಒಂಟೆ ಸಲ ಇದ್ದಂಗೆ ಎಲ್ಲರೂ ಬಂದಿದ್ದೀವಿ. ಇವಾಗ 12 ಅವರ್ ಜರ್ನಿ ಆಗುತ್ತೆ. ಅಲ್ಲಿ 6 o'clock ಅಲ್ಲಿಂದ ಬಿಟ್ಟರೆ ಇಲ್ಲಿಗೆ ಬಂದು 6 o'clock ರೀಚ್ ಆಗ್ತೀರಾ. ಸೊ ಇಲ್ಲಿ ಬಂದ ತಕ್ಷಣ ಒಂದು ಟೀ ಕುಡಿದ್ವಿ. ಇದಾದಮೇಲೆ ನೆಕ್ಸ್ಟು ರಾಮೋಜಿ ಫಿಲ್ಮ್ ಸಿಟಿ ಹೋಗೋಣ ಅಂತ ಇದ್ದೀವಿ. ಫುಲ್ ಡೇ ಅಲ್ಲೇ ಸ್ಪೆಂಡ್ ಮಾಡೋಣ ಅಂತ ಇದ್ದೀವಿ. ನಮ್ಗೆ ಇದು ಒಂಥರ ಅಡ್ಡ ಆದಂಗೆ ಆಗ್ಬಿಟ್ಟೈತಿ. ಇವಾಗ ಇದನ್ನ ಬಿಟ್ಟು ಹೋಗಕ್ಕೆ ಮನಸ್ಸೇ ಬರ್ತಾ ಇಲ್ಲ. ನಮ್ಮ ಶಿವಂಗಂತ್ರ ಇಲ್ಲಿ ಚಾ ಸಿಕ್ಕರೆ ಸಾಕೋದು, ನೀನು ಬೇಡಂಗೆ ಚಾ ಕೊಡ್ರೆ ಕೊಡ್ಕೊಂಡು ಕುಂತ್ಬಿಡ್ತೀನಿ ಅಂತಾನೆ. ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ವಿ, ಸೊ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದೀವಿ. ಇವಾಗೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿಂದ ಸೀದಾ ರಾಮೋಜಿ ಫಿಲ್ಮ್ ಸಿಟಿ ಹೋಗಿ ಅಲ್ಲೋಗಿ ಸಿಗ್ತೀನಿ ಅಂತ ಹೇಳ್ತಾ, ಸೊ ಅಲ್ಲಿವರೆಗೂ ವೇಟ್ ಮಾಡ್ತೀರಿ. ಸೊ ಏನಂದರೆ ಇಲ್ಲಿಂದ ಬಸ್ಗಳು ಸಿಗ್ತವೆ, ಬಟ್ ನಮ್ಗೆ ಆನ್ ಟೈಮಿಗೆ ಕರ್ಕೊಂಡು ಹೋಗಲ್ಲ. ನಾವು 9 ಗಂಟೆಗೆಲ್ಲ ಅಲ್ಲಿ ಇರಬೇಕು, ಅದಕ್ಕಿಂತ ಮುಂಚೆನೇ ಇರಬೇಕು ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ರ್ಯಾಪಿಡೋ ಫೆಸಿಲಿಟಿ ಇರಲಿಲ್ಲ. ಸದ್ಯಕ್ಕೆ ನಮ್ಗೆ ಇಲ್ಲಿ ಓಲಾ ಸಿಕ್ಕೈತೆ, ಅದಕ್ಕೆ ಓಲಾ ಬುಕ್ ಮಾಡಿದ್ದೀವಿ. 500 ರೂಪಾಯಿ ತಗೋತಾನೆ ಬಡ್ಡಿ ಮಗ. 3 ಜನ ಪರವಾಗಿಲ್ಲ ಅನ್ನಿಸ್ತು. ಇವಾಗ ಬಸ್ಸಲ್ಲಿ ಹೋದರೆ ನಮಗೆ 1.5 hour ಆಗುತ್ತೆ. ಸೊ ಅದನ್ನೆಲ್ಲ ಟೈಮ್ ನಮಗೆ ಸೇವ್ ಮಾಡೋಕ್ಕಾಗಲ್ಲ. ಟೈಮು 9 ಗಂಟೆ ಕರೆಕ್ಟಾಗಿ ಹೋದರೆ 6 o'clock ಗಂಟೆ ಫುಲ್ ಡೇ ನಾವು ಕರೆಕ್ಟಾಗಿ ನಾವು ಕೊಟ್ಟಿರೋ ದುಡ್ಡಿಗೆ ವರ್ತಿರುತ್ತೆ. ಹಾಗಾಗಿ ನಾವು ಸೊ ಬೇಗ ಹೋಗ್ಬಿಟ್ಟು ಅಲ್ಲಿ ರೀಚ್ ಆಗೋಣ ಅಂತ ಹೋಗ್ತಾ ಇದ್ದೀವಿ. ಬೈ ಬಂತಾ? ಇದೇನಾ ನಂಬರ್? ಓಕೆ, ಬಂತು ನಮ್ಮ ಗಾಡಿ. ಹಾಂ ಕಾಸೆ ಬೈ UP ಎಲ್ಲರೂ ಎಲ್ಲ ಕಡೆ ಇದ್ದಾರೆ ಕಣ. UP ಇವರೆಲ್ಲ ಎಲ್ಲ ಕಡೆ ಬಂದಿದ್ದಾರೆ. ನಮ್ಮ ಬೆಂಗಳೂರಲ್ಲೂ ಬೇಜಾನ್ ಜನ ಇದ್ದಾರೆ. ಸೇಂದಿ ಸಿಗ್ತೈತಿ ಇಲ್ಲಿ. ಬೆಂಗಳೂರಿಂದ ಸೀದಾ ಕಾಚಿಗೋಡಿಗೆ ಬಂದ್ವಿ. ಕಾಚಿಗೋಡು ಇಳ್ಕೊಂಡು ಅಲ್ಲಿಂದ ಸೀದಾ 30 ಕಿಲೋಮೀಟರ್ ಇರ್ತಕ್ಕಂಥ ರಾಮೋಜಿ ಫಿಲ್ಮ್ ಸಿಟಿಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ವಿ. ಸೊ 9 o'clock ಆಯಿತು, ಆಲ್ರೆಡಿ 9 ಗಂಟೆ ಆಗಿಬಿಟ್ಟಿದೆ. ಸೊ ಇವಾಗ ಒಳಗಡೆ ಹೋಗಿ ಟಿಕೆಟ್ ತೊಗೊಂಡು ಇಲ್ಲಿಂದ ಬಸ್ಗಳು ತೊಗೊಂಡು ಹೋಗ್ಬೇಕು. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ರಾಮೋಜಿ ಫಿಲ್ಮ್ ಸಿಟಿ. ಲೈಟ್ಸ್, ಕ್ಯಾಮ್ರಾ, ಎಕ್ಸ್ಪ್ಲೋರ್ ರಾಮೋಜಿ ಫಿಲ್ಮ್ ಸಿಟಿ.
हाँ दो आदमी भाई, एक वीडियो कर रहा हूँ इसलिए। हाँ आओ ನಾನು ಮಾಡ್ತೀನಿ ಇಲ್ಲಿ ಟಿಕೆಟ್ ಕೌಂಟ್ರಾ ಹಾಂ ಸರ್ ಹೌ ಮಚ್ ಸರ್ 2780 rupees. ಓಕೆ ಪರ್ ಪರ್ಸನ್ ಹೌ ಮಚ್ 1593 1593 ಬೆಂಗಳೂರು ಕರ್ನಾಟಕ. ಕರ್ನಾಟಕ ಬೆಂಗಳೂರು ಥ್ಯಾಂಕ್ ಯು ಸರ್ ಟಿಕೆಟ್ ಸಿಕ್ಕಿದಾ ಬನ್ನಿ ಹೋಗೋಣ ಬಾ ಇಲ್ಲಿ ಮೊಬೈಲ್ ಚಾರ್ಜು ಹಾಕೋಬೋದು ಸೊ ಇಲ್ಲಿರೋ ಜಾಗ ಮಾತ್ರ ಅಲ್ಟಿಮೇಟ್ ಆಗೈತೆ ಅಂತ ಇಂಥ ಟಿಕೆಟ್ ಹೊಡೆದ್ವಿ ಅಣ್ಣ ಬಂದೀವಿ ಹೈದ್ರಾಬಾದ್ ಲೈಫ್ ಆಗೈತೆ ಬರ್ಬಾರ್ದು. ಹಾಂ ಟಿಕೆಟ್ ತೋರ್ಸೋಣ ಅಂತೂ ಟಿಕೆಟ್ ತೊಗೊಂಡ್ರೆ ಖುಷಿಲಿದ್ದೀವಿ. ಹಾಗೆ ಎಂಟ್ರೆನ್ಸಿಗೆ ಬಂದರೆ ನೀವು ಅಲ್ಲಿ ಟಿಕೆಟ್ ತೊಗೋತೀರಾ, ಅಲ್ಲಿ ಟಿಕೆಟ್ ತೊಗೊಂಡು ಎಂಟ್ರೆನ್ಸಿಗೆ ಬಂದರೆ ರೆಸ್ಟೋರೆಂಟ್ ಸಿಗ್ತವೆ. ಅದಾದಮೇಲೆ ಇಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು ಗುರು. ಬಟ್ ಶಾಪಿಂಗ್ ಅಂತ ಮಾಡೋಕ್ಕೆ ಯಾವಾಗ ಬಿಡಿ ಸೇಮ್ ನಿಮಗೆ ಮಾಲಲ್ಲಿ ಹೆಂಗೆ ತೊಗೋತೀರ ಅದೇ ಥರ ಫೀಲ್ ಕೊಡುತ್ತೆ. ಶಾಪಿಂಗ್ ಮಾಡೋಕ್ಕೆ ಶಾಪಿಂಗ್ ಮಾಲ್ಗಳು ಇಲ್ಲೇ ಇದ್ದಾವೆ. ಸೊ ಇದು ಫುಲ್ಲು ಎಂಟ್ರೆನ್ಸ್ ಇದೆ. ಆಮೇಲೆ ಇಲ್ಲೊಂದು ಮೇಯ್ನಾಗಿ ಸಖತ್ತಾಗಿ ಹಾಕಿದ್ದಾರೆ, ಫೋಟೋ ಶೂಟ್ ಮಾಡ್ಕೊಳ್ಳಿ, ಫೋಟೋ ತೆಗೆಸ್ಕೊಳ್ಳಿ, ಸೆಲ್ಫಿ ತೆಗೆಸ್ಕೊಳ್ಳಿ ಅಂತಂದು. ಯಾಕಂದರೆ ಅವ್ರಿಗೆ ಇದರಿಂದನೂ ಪ್ರಮೋಷನ್ ಸಿಗುತ್ತೆ. ಸೊ ಆ ಪ್ರಮೋಷನ್ ತಗೊಳ್ಳಿ ಅಂತಲೇ ಮೇಯ್ನಾಗಿ ಹಾಕ್ಬಿಟ್ಟವ್ರೆ, ಎಲ್ಲ ಫೋಟೋ ತೆಗೆಸ್ಕೊತಾ ಅವ್ರೆ. ಇಲ್ಲಿ ಸಿ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಫುಲ್ಲು ಮಸ್ತಾಗಿ ಮಾಡವ್ರೆ. ಬ್ಯಾಗ್ ಏನಾದರೂ ತಂದಿದ್ರೆ ಅದನ್ನ ಇಲ್ಲಿ ಇಡ್ಬೋದು. ಬ್ಯಾಗೇಜ್ ಕೌಂಟ್ರ್ ಅಂತಲೂ ಇದೆ, 20 ರೂಪಾಯಿ ತಗೋತಾರೆ. ನೀವು ಹೋಗಿ ಬರೋವರೆಗೂ ಇಲ್ಲೇ ಇರುತ್ತೆ, ಚೆಕ್ ಮಾಡ್ಬಿಟ್ಟು ಬಿಡ್ತಾರೆ ಅಷ್ಟೇ. ಬ್ಯಾಗೆಲ್ಲ ಚೆಕ್ ಆಯಿತು. ಸೊ ಒಳಗೆ ಎಂಟ್ರಿ ಅಣ್ಣನೊಂದು ಚೆಕ್ ಮಾಡಿಸ್ತಾರೆ. ಬರುತ್ತಾ? ಓಹೋ ಓಕೆ. ಇದು ನಮ್ಮ ಗ್ಯಾಂಗಪ್ಪ, ಇದೇ ನಮ್ಮ ಬಸ್ಸಲ್ಲಿ ಬರೋದು. ಇವರೆಲ್ಲ ನಮ್ಮ ಕನ್ನಡದವ್ರು ಗುರು. ಬಂತು ನಮ್ಮ ಬಸ್ಸು. ಯೂಟ್ಯೂಬ್ ಚಾನಲ್ ಆಂಟಿ, ಯೂಟ್ಯೂಬ್ ಚಾನಲ್ಲು. ಹಾಂ, ಎಲ್ಲಿಂದ ಬಂದಿರೋದು? ಬೆಳಗಾವಿ. ಓ ನಮ್ಮ ಕಡೆನೇ ಎಲ್ಲ, ಉತ್ತರ ಕರ್ನಾಟಕ ಎಲ್ಲ ನಮ್ಮೂರೇ. ಓಕೆ ಆಂಟಿ, ಸೂಪರ್. ಸೊ ಪ್ಲಾನ್ ನಿಮ್ದು ಇದೇ ಥರ ಇರೋದು, ಮಸ್ತು. ಬಾಯ್ 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 ಆಂಟಿ. ಬಾಲು ಚಲವಾದಿ ಅಂತ. ಹಾಂ, ಸೊ ಸೆಲ್ಫ್ ಪ್ರಮೋಷನ್ ಗುರು. ಓಕೆ, ಇಳ್ಕೊಂಡ್ವಿ. ಇವಾಗ ಇಲ್ಲೊಂದು ಸ್ಟಾಪ್ ಕೊಟ್ಟವ್ರೆ, ಬನ್ನಿ ಒಳಗಡೆ ಯಾವುದೋ ಒಂದು ಶೂಟಿಂಗ್ ನಡೀತೈತೆ, ನೋಡ್ಬಿಡೋಣ. ಸೂಪರ್. ಸೂಪರ್. If you really love it, please put your hands together again for our stunt artist.
ಜಸ್ಟ್ ಮಿಸ್ ಗುರು, ನೋಡಕ್ ಭಾಗ್ಯ ಸಿಕ್ತು. ಇನ್ನೊಂದು 2 ನಿಮಿಷ ಲೇಟ್ ಆಗ್ಬಿಟ್ರೆ ನಮ್ಗೆ ಅದು ನೋಡಕ್ ಸಿಗ್ತಾ ಇರ್ಲಿಲ್ಲ. ಸೊ ಸ್ಟಂಟ್ಗಳು ಹೆಂಗ್ ಮಾಡ್ತಾರೆ ಅನ್ನೋದನ್ನ ಅವರು ತೋರಿಸಿದಾರೆ. ಸ್ಟಂಟ್ ಮಾಡ್ಬೇಕಂತಂದ್ರೆ ಸೊ ಅದನ್ನ ಹೆಂಗ್ ಶೂಟ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಡೆಮೋ ತರ ತೋರಿಸ್ತಾರೆ. ಸೊ ರಿಯಲ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ಅದು ನೋಡಾಯ್ತು. ಇವಾಗ ನೆಕ್ಸ್ಟ್ ಬಾಹುಬಲಿ ಸೆಟ್ಟು ಅದೆಲ್ಲ ತೋರಿಸ್ತಾರಂತೆ. ಏನ್ ಗುರು ಇಷ್ಟೊಂದು ಜನ? ಸೊ ನಿಮ್ಗೆ ಟೈಮ್ ಕವರ್ ಆಗಬೇಕು ಅಂದ್ರೆ ಮುಗಿಸ್ಕೊತಾ ಇರ್ಬೇಕು, ಬಸ್ ಹತ್ತಾ ಇರ್ಬೇಕು, ಓಡ್ತಾ ಇರ್ಬೇಕು, ಆ ಥರ ಇದು. 2 ನಿಮಿಷ ಟೈಮ್ ವೇಸ್ಟ್ ಮಾಡಂಗಿಲ್ಲ. ಟೈಮ್ ಕೂಡ ಸೆಕೆಂಡ್ಗೂ ರೊಕ್ಕ ಕೊಟ್ಟಿದ್ದೀವಿ ಗುರು. ಇಲ್ಲಿ ಸೆಕೆಂಡ್ಗೂ ಅಮೌಂಟ್ ಕೌಂಟ್ ಆಗುತ್ತೆ ನಮಗೆ. ಇನ್ನೊಂದು ಏನಂದ್ರೆ ನೋಡಿ, ಈ ಥರ ಸ್ಟಿಕ್ಕರ್ ಅಂಟಿಸ್ಬಿಡ್ತಾರೆ, ಅದಿದ್ರೆ ಮಾತ್ರ ಒಳಗಡೆ ಬಿಡ್ತಾರೆ. ಸೊ ಎಕ್ಸ್ಪ್ಲನೇಷನ್ ಕೊಡ್ತಾರಪ್ಪ ಇಲ್ಲಿ ನಮಗೆ, ನೆಕ್ಸ್ಟ್ ಏನು ಬರುತ್ತೆ ಏನಿಲ್ಲ ಅಂತ. ಆದ್ರೆ ಹಿಂದಿಲ್ ಕೊಡ್ತಾರೆ ನೋಡೋಣ. Welcome to Ramoji Film City. ಥ್ಯಾಂಕ್ ಯು. So now we are going for a sightseeing tour. अभी हम जा रहे हैं sightseeing tour के लिए. याद है? So you'll be seeing beautiful gardens, mountains, film sets and Bahubali set. ಓಕೆ. राइट साइड में देखिए, दिस प्लेस इज कॉल्ड यूरेका. इसे यूरेका कहते हैं. ये आपके टूर का स्टार्टिंग एंड एंडिंग पॉइंट रहेगा. दिस 666 एकर्स ऑफ लैंड में बना है रामोजी फिल्म सिटी को. ವರ್ಲ್ಡ್ ರೆಕಾರ್ಡ್ ಗುರು. It's a 2-in-1 garden. From outside it looks like Delhi's Mughal garden, Okay. and from inside it looks like Mysore ಗಾರ್ಡನ್ ಅಂತ ನೋಡಿ. Especially ಓಕೆ, ನಮ್ಮ ಮೈಸೂರಲ್ಲಿ ಇರ್ತಕ್ಕಂಥ ಬೃಂದಾವನ್ ಗಾರ್ಡನ್ ಏನಿದೆಯಲ್ಲ ಆ ತರ ಇದೆ ಅಂತ, ಅದನ್ನ ಇನ್ಸ್ಪೈರ್ ಮಾಡ್ಕೊಂಡು ಮಾಡಿರೋದು ಇದು. Mughal garden. And to your left hand side there. And now look at your right hand side, everyone. Right side में है. Okay. Right side, that is multi-purpose building. चंद्रमुखी मूवी देखा आपने? हाँ, देखा है। हाँ, देखा है। चंद्रमुखी मूवी में देख सकते हैं इसे, लका लका बिल्डिंग दिख रहा है. तो अगर मूवीज में नॉर्थ सिटी दिखाना है, नॉर्थ इंडियन लोकेशंस अगर दिखाना है डायरेक्टर को, तो यहाँ पे एक्स्ट्रा सेट बनाकर शूट करते हैं एज पर द डायरेक्टर रिक्वायरमेंट. रब ने बना दी जोड़ी मूवी में एक सॉन्ग दिखाया, होले होले हो जाएगा प्यार. वो भी इसी रोड पे शूट किया गया था, मार्केट का सेट बनाकर. लेफ्ट साइड यू कैन सी दिस व्हाइट स्ट्रक्चर इज गुरुद्वारा. And if it is painted in golden, then they will show it as Golden Temple of Amritsar. ये दिख रहा है आपको? ये फतेहपुर सिकरी का बुलंद दरवाजा बनाया है. बट आप देख सकते हैं ना, ज्यादा बुलंद नहीं है वो. धक्का मारेंगे तो गिर जाता है. सब पीओपी से बनाया है, सब डमी. सब डमी. So now you can look around this North Indian locations. North India में जैसे घर रहते हैं, वैसे यहाँ पे घर बनाया गया है. चलो ना. ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಯಾವ್ದೋ ಶೂಟಿಂಗ್ ನಡೀತಾ ಐತಿ ಇಲ್ಲಿ. साइड में देखिए everyone, look at your left hand side, this white color structure. If it is painted in pure white, अगर pure white में पेंट करेंगे, VFX effects लगाकर इसी को ताजमहल दिखाते हैं. My God. कोई Green ताजमहल में का paint लुक करेंगे तो मस्जिद बन जाता है. It will turn into a mosque if it is painted in green. Super. And you can see this entire North Indian location in movies like Janta Garage, Vimla Nayak, Balu, Shot बताओ. Legend, Kartikeya 2, Ponniyin Selvan. आगे लेफ्ट में देखिए, दिस आर द 3 फ्लेक्सिबल हाउसेस. दिस हाउसेस 3 फ्लेक्सिबल, मतलब सामने से हीरो का घर दिखाते हैं, बैक साइड में हीरोइन का घर दिखाते हैं. ಸೂಪರ್. एक्चुअल में दोनों एक ही घर में रहते हैं, मूवीज में हमें अलग अलग दिखाते हैं बस. तो बिल्कुल आपके पीछे जो व्हाइट कलर है ना, रेबल ಮುಂದ್ಗಡೆ ಹೀರೋ ಮಾಡಿದ್ರೆ ಹಿಂದ್ಗಡೆ ಹೀರೋಯಿನ್ ಮನೆ और ಮಾಡ್ಬೋದು. जो लास्ट घर है जय हो मूवी में सलमान खान का घर दिखा. ಹಾ ಹಾ ಲಾಸ್ಟ್. Yes, and now look at your right hand side everyone. Right side, that is ladies central jail. ये भी 2-in-1 एलिवेशन है. अगर jail अंदर Ladies करेगा. central jail, इसके अंदर ब्यूटी पार्लर है. ಶಾಬಾಸ್. ಜೈಲ್ ಒಳಗಡೆ ಬ್ಯೂಟಿ ಪಾರ್ಲರ್. And now we are entering into the Chor Bazaar. ಚೋರ್ ಬಜಾರ್ ಫೇಮಸ್ ಗುರು, ನಮ್ಗೆ ಭಾರಿ ಇಷ್ಟ. ಚೋರ್ ಬಜಾರ್ಗೆ ಹೋಗೋಣ ಬನ್ನಿ. ಲಾಸ್ಟ್ ಟೈಮ್ ನಾವು ओके वेलकम टू चोर बाजार. This was shown as a Mumbai Chor Bazaar in बड़े मियाँ छोटे मियाँ मूवी. देखा है किसी ने? लेफ्ट साइड में देखिए, बीच में यहाँ पे सेंटर में नेहरू जी का स्टैचू लगा है. नेहरू नगर बनाते हैं, गांधी जी का स्टैचू रख दिया तो गांधी नगर. यू कैन लुक अराउंड द शॉप्स जो दिख रहे हैं आपको, मार्केट लोकेशंस की तरह ही दिखाया जाता है इसे भी. शूटिंग के टाइम ये पूरा शॉप्स ओपन करते हैं. मूवीज में जो फाइटिंग सीन दिखाते हैं ना, मार्केट में जो फाइट, ಬೇಕಾದಾಗ ಅಂಗಡಿಗಳನ್ನ ಓಪನ್ ಮಾಡ್ತಾರೆ. ಆಗೈತೆ. ಇಲ್ಲ ಬಾಲ್ ಬರ್ತದೆ. Okay, again look at your right hand side now. This is actually police station, Gabbar Singh Singham. ಗಬ್ಬರ್ ಸಿಂಗ್ ಪೊಲೀಸ್ ಸ್ಟೇಷನ್ ಇದೆ. ಗಬ್ಬರ್ ಸಿಂಗ್ Now we ಪೊಲೀಸ್ are heading ಸ್ಟೇಷನ್. towards the South Indian locations, and this is called as village locations. To the left hand side, this white color building, it was shown as Shah Rukh Khan's garage in Dilwale movie. ಓಹೋ ಹೋ. And continuing to it, on your left hand side, yellow color traditional house, Chandramukhi's dance master house. ವಾಹ್. And this place, this location is shown as a South Indian village location in movies. So during the shooting, they'll put red soil on this road.
शूटिंग के टाइम ये रोड के ऊपर लाल मट्टी डाल के शूटिंग करते हैं ताकि विलेज जैसा लुक आ जाए, गांव का लुक आने के लिए लाल ಸೇಮ್ मट्टी डाल ಹಳ್ಳಿ के ಹಳ್ಳಿ shooting ಲುಕ್ ಗುರು ये जो हल्ली बैग look दिख रहा है ಬೇಕಂದ್ರೆ आपको, हल्ली this look house is ಕೊಡ್ತಾರಾ? only from front elevation. If you'll open the door, directly into jungles. Nothing ಸೀದಾ inside. ಹಿಂಗ್ ದಾಟಿದ್ರೆ ನಿಮ್ಗೆ POP ವಿಲೇಜ್ and cardboard. ಕಾಡ್ಗಳು ಕಾಣಿಸ್ಬಿಡುತ್ತೆ. अंदर कुछ भी नहीं, सिर्फ बाहर से शूटिंग करते हैं. You can see the same location in movie बाहुबली. I hope सभी ने बाहुबली देखा है. ಹಾ ಹಾ विलेजर्स को हंटर से टॉर्चर करते ऐसा सीन दिखाया है. हाँ। वो सीन इसी विलेज रोड पे शूट किया गया था. जैसे village road लाल मट्टी डाल के वहाँ पे शूटिंग करते हैं. Now look at your right hand side, everyone. These buildings are the corporate buildings. These are the corporate Oh, offices corporate of buildings, Ramoji bro. Group of companies. The green color building is Usha Kiran Movies Private Limited, and then Dolphin Group of Hotels, Nadu Newspaper, and you can see the ETV Bharat building. That's the ETV Bharat headquarters. ETV Bharat is a news application. It is telecasted over 28 states and 13 languages में telecast करता है. Now look at your right hand side. That is the central jail. इसके अंदर shooting चल रही है. The shooting is going on, so now it is Shooting ನಡೀತಾ closed ಇದೆ for the ಇವಾಗ. tourists. ಓಕೆ ಶೂಟಿಂಗ್ ನಡೀತೈತಂತೆ ಯಾವುದು ಸೆಂಟ್ರಲ್ ಜೈಲ್ನ ಹಿಂಗ್ ಮಾಡೋರು ನೋಡಿ, ಇದೇ ಸೆಂಟ್ರಲ್ ಜೈಲ್ ಗುರು. ನೋಡಿ ಬಸ್ ನಿಂತವ್ರೆ. ಅಣ್ಣ ಯಾವ ಮೂವಿ? ಹಾ ಓಕೆ ಅಣ್ಣ, ಅಷ್ಟೇ ಯಾವ್ದೋ ಮೂವಿ ಹೇಳ್ದ ಅವನು, ಅಷ್ಟೇ ನಂಗೆ ಕೇಳಿಸಿಲ್ಲ. ಅಲ್ಲಿ ಯಾರೋ ಕಳ್ಳ ನಿಂತಾವ್ ನೋಡ, ಈ ಕಳ್ರು ಇಲ್ಲೇ ನಿಂತಾವ್ ನೋಡಪ್ಪ. ಬಾಯ್ ಹಲೋ ಬಾಯ್ Sale many movies Hi, have बोलो. been shot like ನೋಡ ಕಳ್ರೆಲ್ಲ ನಮ್ಗೆ ಮನೆ ಮಂತ್ರಿ, ಪೊಲೀಸ್ ಗಿರಿ, ಟ್ರಿಪಲ್ ಆರ್, ರಾಕ್ ಸ್ಟಾರ್, ಸಂಜು, ಸೂರ್ಯವಂಶಿ, ಜैसे movies have been shooting. ಶೂಟಿಂಗ್ ನಡೀತೈತಿ ಇವಾಗ, ಅದಕ್ಕೆ ಒಳಗಡೆ ಬಿಡ್ತಾ ಇಲ್ಲ ನಮ್ಮನ್ನ. ಎಲ್ಲ ಜೂನಿಯರ್ ಆರ್ಟಿಸ್ಟ್ಗಳು ಇವರು. ಇದ್ರೊಳಗಡೆ ನಮ್ದು KGF ಮೂವಿ ಮಾಡಿದಾರೆ ಗುರು, ಶಾರ್ಟ್ ತೆಗೆದಿರಂತೆ. Also ಬಾಹುಬಲಿ ಮೂವಿ ಮೇನ್ ಏನು ಅಂದ್ರೆ ನಮ್ಗೆ ಕುರುಕ್ಷೇತ್ರ ನಡೆದಿರೋ ಸೆಟ್ ಬೇಕಲ್ವಾ, ಸೊ ಅದು ನೋಡ್ಕೊಬರೋಣ. ಇಲ್ಲ ಗೊತ್ತಾಗ್ತೈತೆ ನೋಡಿ ಎಂಟ್ರೆನ್ಸ್ ಅಲ್ಲೇ ಕುರುಕ್ಷೇತ್ರ ಮೂವಿ ಇದ್ರಲ್ಲಿ ಆಗಿರೋದು. ಓಂ ಸಾಯಿ ರಾಮ್ ಜಯ ಸಾಯಿ ಸಾಂಗ್ ಆಡ್ತಾ ಇಲ್ಲ ನೀನೀಗ. ಹಂಗೆ ಎಮ್ಮೆ ಫೀಲ್ ಯಾಕಂತ ಹೇಳಿ, ನಮ್ಮ ಡಿ ಬಾಸ್ದು ಕುರುಕ್ಷೇತ್ರ ಮೂವಿ ಇಲ್ಲೇ ಆಗಿರೋದು. ಅದನ್ನ ನೋಡಕ್ ಹೋಗೋಣ ಬನ್ನಿ ಇವಾಗ. ಫೋಟೋ ತೆಗಿಸು. ನಮ್ದು ಕುರುಕ್ಷೇತ್ರ ಮೂವಿ ಇದ್ರಲ್ಲೇ ಗುರು ಆಗಿದ್ದು. ನೋಡ್ಗುರು ಮೇಲ್ಗಡೆ ಹಿಂಗಿಂಗ್ ಕಟ್ಟವ್ರು ನೋಡು, ಫುಲ್ ಹಗ್ಗ ದಾರ ಎಲ್ಲ ಹಾಕ್ಬಿಟ್ಟು ಕಟ್ಟವ್ರೆ. ಓ ಮಹಾಭಾರತ ಇಲ್ಲೇ ಆಗಿರೋದಂತ ಅಷ್ಟೇ ಗುರು, ಅಲ್ಲಿ ಮುಗೀತು ಇವಾಗ ಎಕ್ಸಿಟ್ ಅಷ್ಟೇ. 2 ಸೆಟ್ ಮಾಡವ್ರೆ, 2 ಸೆಟ್ಟಲ್ಲಿ ಒಂದು ನಮ್ಮ ಕುರುಕ್ಷೇತ್ರನೂ ಅದ್ರಲ್ಲಿ ಆಗಿದೆ ಅಂತ ಕೇಳ್ಪಟ್ವಿ ನಾವು. ಸೊ ಸಖತ್ ಖುಷಿ ಆಯ್ತು. ಸೊ ಇವಾಗ ರೈಲ್ವೆ ಸ್ಟೇಷನ್ ಫೇಕ್ ಹೆಂಗೆ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ ನಾನು ನಿಮ್ಗೆ. ಇಲ್ಲಿ ನಮ್ಮ ರನ್ನ ಮೂವಿಲಿ ಆಗಿತ್ತಲ್ಲ, ತುಂಬ ಮೂವಿಗಳಾಗ್ತವೆ ಇಲ್ಲಿ. ರೈಲ್ವೆ ಸ್ಟೇಷನ್ ಬೇಕು ಅಂದರೆ ಇಲ್ಲಿಗೆ ಹೊಡ್ಕೊಬತ್ತಾರೆ, ಯಾಕಂದರೆ ರೈಲ್ವೆ ಸ್ಟೇಷನ್ ಅಷ್ಟು ಬೇಗ ಯಾರು ಬಿಟ್ಕೊಡಲ್ಲ. ಸೊ ಎಲ್ಲ ಫೇಕ್, ಆಲ್ಮೋಸ್ಟ್ ಆಲ್ ಫೇಕ್ ಮಾಡಿಬಿಡ್ತಾರೆ. ಸೊ ನಿಮಗೆ ಇವಾಗ ತೋರಿಸೋದು ಫೇಕ್ ರೈಲ್ವೆ ಸ್ಟೇಷನ್ನು. ರನ್ನ ಮೂವಿಲಿ ನಮ್ಮ ಕಿಚ್ಚ ಬಾಸ್ ಕೇಳ್ತಾರೆ ಗೊತ್ತಾ, ನನಗೆ ಇನ್ನೊಂದು 5 ನಿಮಿಷದಲ್ಲಿ ನನಗೆ ಈ ರೈಲ್ವೆ ಸ್ಟೇಷನ್ ಬೇಕು ಅಂತ ಹೇಳ್ತಾರೆ. ಸೊ ಆ ರೈಲ್ವೆ ಸ್ಟೇಷನ್ ಇದು. ಈಗ ಬನ್ನಿ ನೋಡೋಣ. ಅಣ್ಣ ಪ್ಲಾಟ್ಫಾರ್ಮ್ ಒಂದ 10 ಸೀದಾ ಬೆಂಗಳೂರು ಬರ್ರಪ್ಪ. ಹತ್ತು ಬಿಡೋಣ ನಡಿಯಲಿ, 10 ಸಾರಿ ಬನ್ನಿ ರೈಲ್ವೆ ಸ್ಟೇಷನ್ ಒಳಗಡೆ ಹತ್ತಣ. ಇದು ನಾಗರಬಾಬು ಹೋಗುತ್ತೇನೆ ಕೇಳ ಅಕ್ಕ, ಇದು ನಾಗರಬಾಬು ಹೋಗುತ್ತಾ? ಹಾ ಇದು ನೋಡಪ್ಪ, ಎಲ್ಲ ಹಿಂಗೆ ಯೂಸ್ ಮಾಡ್ಕೋತಾರ ಅಂದರೆ ಹಂಗೆ ಯೂಸ್ ಮಾಡ್ಕೋತಾರ. ಇಷ್ಟೇ ಇರೋದು ಇದರಲ್ಲಿ, ಏನಿಲ್ಲ. ಬಟ್ ಏನಂದರೆ ಜಾಗ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ, ತುಂಬ ಜಾಗ ಮಾಡಿದ್ದಾರೆ. ಯಾಕಂದರೆ ಕ್ಯಾಮ್ರಾ ನಿಮ್ಗೆ ಮೂವ್ಮೆಂಟ್ ಮಾಡೋಕ್ಕೆ ಕ್ಯಾಮ್ರಾ ಇಡಕ್ಕೆ ಬೇಕಾಗುತ್ತಲ್ವ, ಸೊ ಆ ಒಂದು ಕಾರಣಕ್ಕೆ. ಅಣ್ಣ ಎಲ್ಲಿಗಣ ಅಕ್ಕ, ಅದೇನಂತೇಳ ಅನ್ನು ನಾಗರಬಾಬು ಇದೇನಕ್ಕ. ಹೋಗೋಣ, ಸಾಂಗ್ ಚೆನ್ನಾಗಿ ಹಾಕವ್ರೆ, ಡ್ಯಾನ್ಸ್ ಬರ ಮಾಡ್ತಾವ. ನೀವು ಮಾಡ್ತೀರಾ? ನೋಡ ಟೈರ್ ಯೂಸ್ ಮಾಡೋರ್ಲಿ, ಇದು ಕಾಣೋ ರಿಯಲ್ ಫ್ಯಾಕ್ಟ್. ನೋಡ್ರ ಅಪ್ಪ ದೇವ್ಡ, ಅಲ್ಲ ಯಾವ ಟ್ರೈನಿಗೆ ಟೈರ್ ಹಾಕ್ಬಿಟ್ಟು ಓಡಿಸ್ತಾನೆ ಹೇಳು. ಸ್ಕೈ ವಾಕ್ ಕೂಡ ಮಾಡ್ಬಿಟ್ಟವ್ರ, ಪಕ್ಕಾ ರಿಯಲ್ ಅಸ್ಟಿಕ್ಕು. ಎಷ್ಟು ನೀಟಾಗಿ ನಮ್ಗೆ ತಲೆಗೆ ತುಂಬ್ತಾರಂದ್ರೆ
ಅಷ್ಟು ನೀಟಾಗಿ ನಂಬಿಡ್ಬೇಕು ನೀವು. ನಿಜ ಇಲ್ಲ ಬಟ್ ನಿಜ ಇದೆ ಅನ್ನೋ ಥರನೇ. ಇದೊಂದು ನಿಜ ಅಲ್ಲ, ಆದ್ರೆ ನೀವು ನಿಜ ಅಂತ ನಂಬಬೇಕು. ಅದೊಂದು ದೇವ್ರಣ್ಣ ನಿಮ್ ತಲೆ ತುಂಬಿಡ್ತಾರೆ, ಕಣ್ಣು ಕಟ್ಟದಂಗೆ ಹೇಳ್ಬಿಡ್ತಾರೆ. ಅದೇ ಇದ್ರದ್ದು ರಾಮೋಜಿ ಫಿಲ್ಮ್ ಸಿಟಿ. ವೆಲ್ಕಮ್ ಟು ನಿಮ್ಗೆ ಬೇಕಾಗಿರೋ ರೈಲ್ವೆ ಸ್ಟೇಷನ್ಗೆ. ಏನ ಖಾಲಿ ಹೊಡಿತೈತೆ. ಅಯ್ಯೋ ಕರ್ನೂಲು ಯಾವ್ದು ಹಾಕ್ಬೇಕು ಅವ್ನ ಹಾಕ್ಬಿಡ್ತಾರೆ. ಓಕೆ, ಇದು ರೈಲ್ವೆ ಸ್ಟೇಷನ್ ಖತಮ್. ಹಾ ಅಲ್ಲಿ ಹೋಗೋಣ. ಸೊ ಇದು ರೈಲ್ವೆ ಸ್ಟೇಷನ್ ಅಂತ ಗೊತ್ತಾಗಬೇಕಲ್ಲ. ಇಲ್ಲಿ ಟೀ ಸ್ಟಾಲ್ಗಳನ್ನ ಇಟ್ಬಿಡ್ತಾರ. ಫುಲ್ ಇದು ಟೀ ಸ್ಟಾಲು. ಇದು ಬಂದು ರೈಲ್ವೆ ಸ್ಟೇಷನು. ಹಾ, ಸೊ ಇಲ್ಲಿಂದ ಮುಂದೆ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಬಾಹುಬಲಿ ಸೆಟ್ಟೇನಾ? ಹಾಂ, ನೆಕ್ಸ್ಟ್ ಬಾಹುಬಲಿ. ಕುರುಕ್ಷೇತ್ರ ಮೂವಿನೂ ಅಲ್ಲೇ ಶೂಟ್ ಆಗಿರೋದು. ತುಂಬ ಮೂವಿಗಳು ಅಲ್ಲೇ ಶೂಟ್ ಆಗಿದ್ದಾವೆ. ಸೊ ಅದು ಹೆಂಗೆ ಅಂದರೆ ಅವ್ರಿಗೆ ಬೇಕಾದಾಗ ಯಾವ ಡೈರೆಕ್ಟರ್ ಹೆಂಗೆ ಹೇಳ್ತಾರೆ ಆ ಥರ ಅವರು ಫೆಸಿಲಿಟಿ ಮಾಡಿಕೊಡ್ತಾರೆ, ಚೇಂಜ್ ಮಾಡಿಕೊಡ್ತಾರೆ. ನೋಡಿದ್ರಲ್ಲ, ಬಟ್ ಏನಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟೈಮ್ ಸಿಗಲ್ಲ ಅಷ್ಟೇ. ಇಲ್ಲಿ ನುಗ್ತಾ ಇರ್ತೀವಿ. ಬಾಹುಬಲಿ, ಸಲಾರು, ಆಲ್ಮೋಸ್ಟ್ ಗುರು ಯಾವುದೇ ಒಂದು ಸೆಟ್ ಬೇಕು ಅಂತಂದರೆ ಆಲ್ಮೋಸ್ಟ್ 99.9% ಇಲ್ಲೇ ಯೂಸ್ ಮಾಡ್ಕೋತಾರೆ. ವರ್ಲ್ಡಲ್ಲೇ ಗುರು, ವರ್ಲ್ಡಲ್ಲೇ ಟಾಪ್ 1 ಅಂತಂದರೆ ಸುಮ್ಮನೆ ಅಲ್ಲ. ಸೊ ಹಂಗಾಗಿ ನೋಡೋಣ, ನೆಕ್ಸ್ಟ್ ಬಾಹುಬಲಿ ಸೆಟ್ ತೋರಿಸ್ತೀನಿ. ಭಾಳ ಇಂಪಾರ್ಟೆಂಟ್. ವೇಟ್ ಫಾರ್ ದಿ ನೆಕ್ಸ್ಟ್ ವಿಡಿಯೋ. ವೆಲ್ಕಮ್ ಟು ಬಾಹುಬಲಿ ಸೆಟ್ಟು ಎಂಟ್ರೆನ್ಸ್. ಇದು ಬಾಹುಬಲಿ ಸೆಟ್ಟು ಗುರು. ಲೇಟ್ ಆಗಿತ್ತು. ಇದು ಡಾಣ ಹೊಡಿತಾರಲ್ಲ ಹಿಂಗೆ. ವೆಲ್ಕಮ್ ಟು ಬಾಹುಬಲಿ ಸಾಮ್ರಾಜ್ಯ.